ಮನೆ ಸಂಪೂರ್ಣ ನಿರ್ವಹಣೆ ಭಾರ ಹೊತ್ತು ಕುಟುಂಬ ನಿರ್ವಹಣೆ ಮಾಡದೆ ಜೊತೆಗೆ ಹೆಂಡತಿ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವ ಗುರುತರ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ತಂದೆ ಅಸ್ತಿತ್ವವನ್ನು ಮಕ್ಕಳಿಗೆ ತಿಳಿಸುವ ಉದ್ದೇಶದಿಂದ ನಮ್ಮ ಶಾಲೆಗೆ ಫಾದರ್ಸ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂಬುದಾಗಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಆಲೂರು ಹನುಮಂತರಾಯಪ್ಪ ಹೇಳಿದ್ದಾರೆ. ನಗರದ ವಾಣಿವಿಲಾಸ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಜೂನ್ 15ರಂದು ಆಚರಿಸಲಿರುವ ಅಪ್ಪಂದಿರ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಫಾದರ್ಸ್ ಡೇ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ನಂತರ ಅವರು ಮಾತನಾಡಿದರು. ಸಮಾಜದಲ್ಲಿ ಪ್ರತಿಯೊಬ್ಬ ತಂದೆಯೂ ತಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಎಂದು ಕನಸು ಕಾಣುತ್ತಾರೆ. ಆ ಮೂಲಕ ತಮ್ಮ ಕುಟುಂಬದ ಸಂತೋಷ ಸಂಭ್ರಮಕ್ಕಾಗಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿಯುತ್ತಾರೆ. ಇಂತಹ ತಂದೆಯ ನೆರಳಿನಲ್ಲಿ ಬೆಳೆಯುವ ಮಕ್ಕಳಿಗೆ ತಂದೆಯ ಪ್ರೀತಿ, ಕಾಳಜಿ, ಪರಿಶ್ರಮ ಅರ್ಥ ಮಾಡಿಸುವ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಸಂಸ್ಥೆ ವತಿಯಿಂದ ಮಾಡಲಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಯಾವುದೇ ಹಬ್ಬ ಹರಿದಿನವಿರಲಿ, ಯುಗಾದಿ, ರಂಜಾನ್ ಹಬ್ಬವೇ ಇರಲಿ, ತಂದೆಯಾದ ವ್ಯಕ್ತಿ ತನಗೆ ಹೊಸ ಬಟ್ಟೆ ತೆಗೆದುಕೊಳ್ಳದೆ ಹೆಂಡತಿ ಮಕ್ಕಳಿಗೆ ಮಾತ್ರ ಕೊಡಿಸಿ ಅವರನ್ನ ಸಂಭ್ರಮವನ್ನೇ ತನ್ನ ಸಂಭ್ರಮವೆಂದು ಭಾವಿಸಿ ಅವರ ಸಂತೋಷದಲ್ಲಿಯೇ ತನ್ನ ಸಂತೋಷವನ್ನು ಕಾಣುವ ತಂದೆಯ ತ್ಯಾಗಮಯ ವ್ಯಕ್ತಿತ್ವವನ್ನು ಪ್ರತಿ ಮನೆಯಲ್ಲೂ ಹೆಂಡತಿ ಹಾಗೂ ಮಕ್ಕಳು ಅರ್ಥ ಮಾಡಿಕೊಳ್ಳುವ ಮೂಲಕ ತಂದೆಯನ್ನ ಗೌರವಿಸುವಂತಾಗಬೇಕು ಎಂಬುದಾಗಿ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ LKG ಮತ್ತು UKG ಪುಟ್ಟ ಮಕ್ಕಳಿಂದ ಅವರ ತಂದೆ ತಾಯಿಗಳಿಗೆ ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಹ್ಯಾಪಿ ಫಾದರ್ಸ್ ಡೇಯ ಶುಭಾಶಯ ಕೋರಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿ ಸೌಮ್ಯ, ವ್ಯವಸ್ಥಾಪಕಿ ವಸಂತ, ಆರ್ಡಿನೇಟರ್ಗಳಾದ ನಂದಿನಿ, ರಚನಾ, ಶಿಕ್ಷಕಿಯರಾದ ಗಂಗಮ್ಮ, ರಂಜಿತಾ, ಭಾಗ್ಯ, ಜಯಸುಧಾ, ಅಕ್ಷಿತಾ, ಉಮೇಶ್ ಯಾದವ್, ಶಿವರಾಜ್, ವಿದ್ಯಾರ್ಥಿಗಳು ಹಾಗೂ ಪೋಷಕರು, ಶಾಲಾ ಸಿಬ್ಬಂದಿಗಳು ಇತರರು ಹಾಜರಿದ್ದರು.